ಸಿಟಿ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಓಕೆ, ಆದ್ರೆ ವಿಧಾನಸೌಧದ ಎದುರುಗಡೆ ಫುಟ್ಪಾತ್ ತೆರವು ಯಾವಾಗ? ವಿಧಾನಸೌಧದ ಬಳಿ ಫುಟ್ಪಾತ್ ಉದ್ದಕ್ಕೂ ಅಂಗಡಿಗಳಿದೆ, ಎಲ್ಲರಿಗೂ ಕೂಡ ಒಂದೇ ನ್ಯಾಯವನ್ನ ಕೊಡಬೇಕು. ಆದ್ರೆ ವಿಧಾನಸೌಧದ ಎದುರುಗಡೆ ಇರೋ ಫುಟ್ಪಾತ್ ತೆರವು ಮಾತ್ರ ಆಗ್ತಿಲ್ಲ. ಯಾವಾಗ ಮಾಡ್ತೀರಿ ಅಂತ. ವಿಧಾನಸೌಧದ ಬಳಿ ಫುಟ್ಪಾತ್ ಉದ್ದಕ್ಕೂ ಅಂಗಡಿಗಳಿದೆ, ಪ್ರತಿನಿತ್ಯವೂ ಇಲ್ಲಿ ರಸ್ತೆಗಳಲ್ಲಿ ಓಡಾಡ್ತವೆ ಫುಡ್ ಟ್ರಕ್ಗಳು. ಇಲ್ಲಿ ಓಡಾಡಬೇಕು ಅಂದ್ರೆ ಪಾದಚಾರಿಗಳಿಗೆ ಫುಟ್ಪಾತೇ ಇಲ್ಲ. ಬೇರೆ ಕಡೆ ತೆರವಾಗಿದ್ರು ಇಲ್ಲಿ ಮಾತ್ರ ಫುಟ್ಪಾತ್ ತೆರವು ಯಾಕಿಲ್ಲ ಅಂತ. ಅಂದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸವನ್ನ ಜಿಬಿ ಅಧಿಕಾರಿಗಳು ಯಾಕೆ ಮಾಡ್ತಿದ್ದಾರೆ? ಕೃಷ್ಣ ಬೈರೇಗೌಡರು ಎಲ್ಲರಿಗೂ ರೂಲ್ಸ್ ಕಂಡೀಷನ್ಸ್ ಸುಪ್ರೀಂ ಕೋರ್ಟ್ನ ಆದೇಶ ಅಪ್ಲೈ ಆಗಬೇಕಲ್ವಾ, ಗಮನಿಸಬೇಕಲ್ವಾ? ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಎಷ್ಟೋ ಜನ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಸಮಸ್ಯೆಯನ್ನ ಕೇಳಿ ಅನ್ನೋದಾಗಿ, ಹಾಗೆ ನಮ್ಮ ಹೊಟ್ಟೆಪಾಡಿನ ಗತಿಗೇನು, ಜೀವನ ಹೇಗೆ ನಡೆಸಬೇಕು ಅಂತ ಪಾಪ ಅಳಲನ್ನ ತೋಡ್ಕೊಳ್ತಾ ಇದ್ರು. ಆದ್ರೆ ವಿಧಾನಸೌಧದ ಫುಟ್ಪಾತ್ ಅಂಗಡಿಗಳಿಗೆ ಯಾಕೆ ಅಲ್ಲಿ ಅಧಿಕಾರಿಗಳು ಹೋಗಿ ಊಟ ತಿಂಡಿ ಮಾಡ್ತಾರೆ ಅನ್ನುವಂತಹ ಪಾರ್ಶಾಲಿಟಿ ಮಾಡ್ತಿದ್ದೀರಾ ಅಂತ ಈಗ ಸದ್ಯ ನೆಟ್ಟಿಗರಲ್ಲೂ ಪ್ರಶ್ನೆ, ಅಲ್ಲಿ ಓಡಾಡುವಂತಹ ಸ್ಥಳೀಯರ ಪ್ರಶ್ನೆ. ಸಂಬಂಧಪಟ್ಟ ಹಾಗೆ ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಒಂದು ಪ್ರತ್ಯಕ್ಷ ವರದಿ ತಂದಿದ್ದಾರೆ, ನೋಡ್ಕೊಂಡು ಬನ್ನಿ. ಅಧಿಕಾರಿಗಳ ನಡೆ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅನೇಕ ರಸ್ತೆಗಳಾಗಿರಬಹುದು, ಫುಟ್ಪಾತ್ಗಳಾಗಿರಬಹುದು, ಇಲ್ಲಿ ವ್ಯಾಪಾರ ಮಾಡೋರ್ನ ಎತ್ತಂಗಡಿ ಮಾಡಿಸ್ತಾ ಇದ್ದಾರೆ. ಆದ್ರೆ ರಾಜ್ಯದ ಶಕ್ತಿ ಸೌಧ ವಿಧಾನಸೌಧದ ಎದುರುಗಡೆಯ ಫುಟ್ಪಾತ್ನ ದೃಶ್ಯವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಜಾಗದ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಪ್ರತಿನಿತ್ಯವೂ ಕೂಡ ಫುಟ್ಪಾತ್ ಅಲ್ಲಿ ಇಲ್ಲೂ ಕೂಡ ವ್ಯಾಪಾರವನ್ನ, ಹಾಗೆ ಅನೇಕರು ಇಲ್ಲಿ ಹೋಟೆಲ್ಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇದನ್ನ ಎತ್ತಿಸುವಂತಹ ಪ್ರಯತ್ನವನ್ನ ಜಿಬಿ ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಇಲ್ಲಿ ಬಂದು ಊಟ ಮಾಡೋರು ಹೆಚ್ಚಾಗಿ ಇಲ್ಲಿ ಊಟ ಮಾಡೋರು ಸರ್ಕಾರಿ ನೌಕರರು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರಿ ನೌಕರರಿಗೆ ಊಟ ಸಿಗ್ಲಿ ಅನ್ನುವಂತಹ ಕಾರಣದಿಂದಾಗಿ ಈ ರೀತಿಯಲ್ಲಿ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಮತ್ತೊಂದು ಭಾಗದಲ್ಲಿ ಸಾಕಷ್ಟು ಜನ ಅಂದ್ರೆ ಒಂದೊತ್ತಿನ ಊಟಕ್ಕೂ ಕೂಡ ವ್ಯಾಪಾರಿಗಳು ವ್ಯಾಪಾರವನ್ನ ಫುಟ್ಪಾತ್ಗಳಲ್ಲಿ ಮಾಡ್ತಾರೆ. ಆದ್ರೆ ಬೇರೆ ಕಡೆ ಹೆಚ್ಚಿಸ್ತಾರೆ. ಇಲ್ಲಿ ವಿಧಾನಸೌಧದ ಎದುರುಗಡೆ ಇರುವಂತಹ ಜಾಗವನ್ನ ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಸಾಕಷ್ಟು ಜನರಿಗೆ ಇದು ಒಂದು ಕಡೆಯಲ್ಲಿ ಆಹಾರ ನೀಡುವಂತಹ ಸ್ಥಳ ಆಗಿದೆ. ಆದ್ರೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಜಾಗದಲ್ಲೂ ಕೂಡ ಒಂದೇ ರೀತಿಯ ನಿಯಮವನ್ನ ಪಾಲಿಸಬೇಕು. ಆದ್ರೆ ಇಲ್ಲಿ ಇಷ್ಟು ದಿನ ಆಯ್ತು, 2-3 ದಿನದಿಂದಲೂ ಕೂಡ ಆಗ್ತಾ ಇದೆ. ಆದ್ರೆ ಇಲ್ಲಿ ಯಾಕೆ ಎತ್ತಿಸ್ತಾ ಇಲ್ಲ ಅನ್ನೋಂತಹ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ಓಡಾಡ್ಲಿಕ್ಕೂ ಕೂಡ ಫುಟ್ಪಾತ್ ಅಲ್ಲಿ ಪಾದಚಾರಿಗಳಿಗೆ ಇಲ್ಲೂ ಕೂಡ ತೊಂದರೆ ಆಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು, ಉದ್ದಕ್ಕೂ ಹೋದ್ರೂ ಕೂಡ ವಿಧಾನಸೌಧ ಈ ಒಂದು ರೋಡ್ ನ ಫುಟ್ಪಾತ್ ಎಂಟ್ರಿ ಏನಿದೆ ಅಲ್ಲಿಂದ ಹಿಡಿದು MS ಬಿಲ್ಡಿಂಗ್ ವರ್ಗೂ ಕೂಡ ಇಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ಇದಷ್ಟೇ ಅಲ್ಲ, ಲೋಕಾಯುಕ್ತ ಭಾಗದಲ್ಲಿ ಹೋದ್ರೆ ಬಟ್ಟೆಯನ್ನ ಮಾರ್ತಾರೆ, ಅದಾದ್ಮೇಲೆ ಸಾಕಷ್ಟು ಹಣ್ಣು ತರಕಾರಿಗಳನ್ನೆಲ್ಲವನ್ನು ಕೂಡ ಮಾರಾಟ ಮಾಡ್ತಾರೆ. ಇವುಗಳನ್ನ ಯಾಕೆ ಹೆಚ್ಚಿಸುವಂತಹ ಪ್ರಯತ್ನವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ? ಕೇವಲ ಏನೂ ಅರಿಯದಂತಹ ಒಂದೊತ್ತಿನ ಊಟಕ್ಕಾಗಿ ಬಂದಂತಹ ಅಥವಾ ಒಂದೊತ್ತಿನ ಊಟಕ್ಕಾಗಿ ವ್ಯಾಪಾರ ಮಾಡುವಂತಹ ಮಲ್ಲೇಶ್ವರಂ ಜಾಗ ಆಗಿರಬಹುದು, ಜಯನಗರ ಆಗಿರಬಹುದು, ಶಿವಾಜಿನಗರ ಆಗಿರಬಹುದು, ಇಲ್ಲಿರುವಂತಹ ವ್ಯಾಪಾರಿಗಳನ್ನ ಮಾತ್ರ ಎತ್ತಂಗಡಿ ಮಾಡಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಸೊ ಎಲ್ಲರಿಗೂ ಕೂಡ ಒಂದೇ ರೀತಿಯ ರೂಲ್ಸ್ ಇರಬೇಕು. ಒಂದು ವೇಳೆ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಜಾಗವನ್ನು ಕೂಡ ಕ್ಲಿಯರ್ ಮಾಡಿಸ್ಬೇಕು. ನೀವು ಗಮನಿಸ್ತಾ ಇರ್ಬೋದು, ರೋಡಲ್ಲಿ ಎಷ್ಟೋ ಜನ ಓಡಾಟವನ್ನ ನಡೆಸ್ತಾ ಇದ್ದಾರೆ, ಅವ್ರು ಯಾರಿಗೂ ಕೂಡ ತೊಂದರೆ ಆಗೋದಿಲ್ವಾ ಹಾಗಾದ್ರೆ? ಸೊ ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಇದನ್ನ ಗಮನಿಸಬೇಕಾಗತ್ತೆ. ಇಲ್ಲಿರುವಂತಹ ಎಲ್ಲ ಹೋಟೆಲ್ಗಳಾಗಿರಬಹುದು ಅಥವಾ ಇನ್ನಿತರ ಏನು ಮಾರಾಟವನ್ನ ಇಲ್ಲಿ ಮಾಡ್ತಿದ್ದಾರೆ ಅವೆಲ್ಲವನ್ನು ಕೂಡ ಅಧಿಕಾರಿಗಳು ಆದಷ್ಟು ಬೇಗ ಎತ್ತಂಗಡಿ ಮಾಡಿಸ್ಬೇಕು. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.